ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವೆಲ್ಕಮ್ ಟು ಹ್ಯಾಶಲ್ ನ್ಯೂ ಲೈಫ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಸ್ಪೆಷಲ್ ಅಂದರೆ ಮಾಮೂಲಿ ನಾನ್ ವೆಜ್ಜೇ. ನಮ್ಮ ಹಳ್ಳಿ ಕಡೆ ಎಲ್ಲ ಸ್ಪೆಷಲ್ ಅಂದರೆ ನಾನ್ ವೆಜ್ ಅಲ್ವಾ. ಹಾಗಾಗಿ ಇವತ್ತು ನಾನು ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಬಾಯ್ಲರ್ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಎಲ್ಲರೂ ನಾರ್ಮಲ್ ಆಗಿ ಮೊಟ್ಟೆ ಕೋಳಿ ಮತ್ತು ಹಾಗೆ ನಾಟಿ ಕೋಳಿಯಿಂದ ಮಾಡ್ತಾರೆ. ಸೊ ನಾನು ಬಾಯ್ಲರ್ ಕೋಳಿಲೂ ಮಾಡ್ತಾರೆ, ಬಟ್ ನಾಟಿ ಕೋಳಿಯಲ್ಲಿ ಬರುವಂಥ ಟೇಸ್ಟು ಬಾಯ್ಲರ್ ಕೋಳಿಯಲ್ಲಿ ಬರುವಂಥ ಟೇಸ್ಟು. ಸೊ ನಾನಿವತ್ತು ಅದನ್ನೇ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ, ಇವಾಗ ನಾನು ಇವತ್ತು ನಾಟಿ ಕೋಳಿ ಸಾಂಬಾರು, ಸೊ ಹಾಗೆ ಜೊತೆಯಲ್ಲಿ ಕಬಾಬು. ಇದು ಕಾಂಬಿನೇಷನ್ ಏನಪ್ಪ ಗೊತ್ತಾ? ಕೋರಿ ರೊಟ್ಟಿ ಜೊತೆಯಲ್ಲಿ ತಿನ್ನೋಣ ಅಂತ. ಸೊ ಕೋರಿ ರೊಟ್ಟಿ ಜೊತೆಯಲ್ಲಿ ನಾಟಿ ಕೋಳಿ ಸಾಂಬಾರ್ ಟೇಸ್ಟು. ಸೊ ನಾಟಿ ಕೋಳಿ ಅಲ್ಲ, ಬಾಯ್ಲರ್ ಕೋಳಿ. ಹಾಗಾಗಿ ಬನ್ನಿ, ಇವತ್ತಿನ ರೆಸಿಪಿನ ನಾವು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ, ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಸೊ ಇವಾಗ ನಾವು ಚಿಕನ್ ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ನೋಡ್ಕೊಳ್ಳೋಣ. ಮೊದಲೇದಾಗಿ ಈರುಳ್ಳಿ, ಇದು ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಪುದೀನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಟೊಮೆಟೊ. ನಾನು ತೊಗೊಂಡಿರೋದು ಕೊಬ್ಬರಿ, ತೆಂಗಿನಕಾಯಿ ತೊಗೊಂಡಿಲ್ಲ ನೋಡಿ, ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಒಂದು 10 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ. ಸೊ ಇಷ್ಟು ನಮಗೆ ಬೇಕಾಗಿರೋ ಸಾಮಗ್ರಿಗಳು. ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಈಗ ಇದು ಪಾತ್ರೆ ಕಾಯ್ದಿದ್ದೆ, ಈಗ ನಾವು ಆಯಿಲ್ ಹಾಕ್ಕೊಳ್ಳೋಣ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡೆ. ಈಗ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ. ಸೊ ಇದಿಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನಾನಿವತ್ತು ಮಾಡ್ತಾ ಇರೋದು ಬಾಯ್ಲರ್ ಕೋಳಿ ಸಾಂಬಾರು. ಸೊ ಸೇಮ್ ನಾಟಿ ಕೋಳಿ ಶೈಲಿಯಲ್ಲೇ ಬರುತ್ತೆ. ಸೊ ನಾವಿದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು, ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ನಾವು ಇದಕ್ಕೆ ಟೊಮೆಟೊ ಏನಿದೆ, ಟೊಮೆಟೊ ಕೂಡ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ನಾವಿವಾಗ ಕಾಯಿ ಹಾಕ್ಕೊಳ್ಳೋಣ. ಸೊ ಕೊಬ್ಬರಿ, ಇದು ಕಾಯೆಲ್ಲ ನೋಡ್ತಾ ಇರ್ಬೋದು ನೀವು. ಯಾಕಂದರೆ ಕೊಬ್ಬರಿಯಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ಕೂಡ ಆಪ್ಷನ್, ನಿಮ್ಮಿಷ್ಟ. ನಾನು ಕೊಬ್ಬರಿ ಹಾಕ್ತಾ ಇದ್ದೀನಿ. ಹಸಿಕಾಯಿ ಕೂಡ ಹಾಕ್ಬೋದು. ನನಗೆ ಯಾವಾಗಲೂ ನಾನು ಚಿಕನ್ ಸಾಂಬಾರಿಗೆ ಕೊಬ್ಬರಿನೇ ಹಾಕೋದು. ಯಾಕಂದರೆ ಇವಾಗ ಕಾಯಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ. ಒಂದು ಕಾಯಿ ತೊಗೋತೀವಿ ಅಂದರೆ ಇವಾಗ 50 ರಿಂದ 60 ರೂಪಾಯಿ. ಹಾಗಾಗಿ ಈಗ ಅದಕ್ಕೆ ನಾನು ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಪುದೀನ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ.
ನಾನು ಇವಾಗ ಇದಕ್ಕೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ನಾನು 3.5 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡೆ. ಸೊ ಧನಿಯಾ ಕಾಳು ಕೂಡ ಯೂಸ್ ಮಾಡ್ಬೋದು. ನಾನು ಧನಿಯಾ ಕಾಳಿಲ್ಲ ಅಂದ್ರೆ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡಬೇಕು. ಈ ಧನಿಯಾ ಪೌಡರ್ದು ಹಸಿ ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಬಿಡಿ. ಎಷ್ಟು ಕಲರ್ಫುಲ್ ಆಗಿದೆ. ಸೊ ನಾವೀಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದು ತಣ್ಣಗಾಗಕ್ಕೆ ಬಿಡೋಣ. ನಾವೀಗ ಅದೇ ಬಾಣಲಿನ ಕಾಯಾಗಿಟ್ಟಿದ್ದೀವಿ. ಈಗ ಬಾಣಲಿ ಕಾಯ್ದಿದೆ. ಈಗ ನಾವು ಆಯಿಲ್ ಹಾಕೊಳ್ಳೋಣ. ಒಂದು 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲು. ಸೊ ಈಗ ಎಣ್ಣೆ ಕಾದಿದೆ. ಈಗ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಸೇರಿಸ್ಕೊಳ್ಳೋಣ. ಸೊ ಈರುಳ್ಳಿ ಫ್ರೈ ಆಗ್ತಿದೆ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾನು ಕಲ್ಲುಪ್ಪು ಹಾಕೊಂಡಿದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ನಾನು ಇದಕ್ಕೆ ಚಿಕನ್ ಹಾಕೊತಾ ಇದ್ದೀನಿ. ಸೊ ಇದೊಂದು 3/4 kg ಅಷ್ಟಿದೆ. ಸೊ ನಾನು ಫಸ್ಟ್ ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೆ. ಈಗೇನು ಅಷ್ಟು ಅರಿಶಿನ ಹಾಕೋ ಅವಶ್ಯಕತೆ ಇರಲಿಲ್ಲ. ಸೊ ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಸೊ ಮಸಾಲೆ ತಣ್ಣಗಾಗಿ ಬಿಟ್ಟಿದ್ದೆ. ಈಗ ತಣ್ಣಗಾಗಿದೆ. ಸೊ ಇದನ್ನ ನಾವು ಮಿಕ್ಸಿಲಿ ರುಬ್ಕೊಂಡ್ಬಿಡೋಣ. ಸೊ ಇದನ್ನ ನೀಟಾಗಿ ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕು. ಮಸಾಲೆಗೆ ನಾನು ಸ್ವಲ್ಪ ಗಸಗಸೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಆಗ್ಲೇ ಆಕ್ಚುಲಿ ಮರ್ತು ಬಿಟ್ಟಿದ್ದೆ. ಈಗ ಇದನ್ನ ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ನುಣ್ಣಗೆ ರುಬ್ಬಿದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀರೆಲ್ಲ ಬಿಟ್ಟಿದೆ. ಸ್ವಲ್ಪ ನೀರೆಲ್ಲ ಅದು ಚೆನ್ನಾಗಿ ಹಿಂಡ್ಕೊಂಡ್ಲಿ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ನೀರೆಲ್ಲ ಖಾಲಿಯಾಗಿದೆ, ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕೊಳ್ಳೋಣ. ಹೀಗೆ ಮಸಾಲೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಇಡೋಣ. ಈ ಕಡೆ ಒಂದು ಪಾತ್ರೆಗೆ ಒಂದು ಮೊಟ್ಟೆ, ಕಬಾಬ್ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ, ಕಾರ್ನ್ಫ್ಲೋರ್, ಧನಿಯಾ ಪೌಡರ್, ಉಪ್ಪು, ಅರಿಶಿನ, ಹಾಗೆ ಕಾಳುಮೆಣಸು ಪೌಡರ್, ನಿಂಬೆಹಣ್ಣಿನ ರಸ, ಹಾಗೆ ಖಾರದ ಪುಡಿ, ಚಿಕನ್ ಇಷ್ಟು ಹಾಕಿ ನಾವು ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಫ್ರಿಡ್ಜಲ್ಲಿ ಇಡೋಣ. ನಾಟಿ ಕೋಳಿ ಶೈಲಿಯಲ್ಲಿ ಚಿಕನ್ ಸಾಂಬಾರ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನೋಡಿ ಚೆನ್ನಾಗಿ ಕುದ್ದಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ನೋಡಿ ಚಿಕನ್ ಕಬಾಬ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಸೊ ಈಗ ಹಾಗೆ ಮೊಟ್ಟೆ ಕೂಡ ಬೇಯಿಸಿ ರೆಡಿ ಆಗಿದೆ. ಈಗ ಪ್ಯಾನ್ಗೆ ಆಯಿಲ್ ಹಾಕಿ ಇಟ್ಟಿದ್ದೀನಿ. ಸೊ ಈಗ ಕಬಾಬ್ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ಸೊ ಇದಕ್ಕೆ ನಾನು ಕಬಾಬ್ ಹಾಕ್ಕೊತಾ ಇದ್ದೀನಿ.
ಸೊ ಬಾಯ್ಲರ್ ಕೋಳಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಮಂಗಳೂರು ಸ್ಟೋರಿಂದ ಕೋರಿ ರೊಟ್ಟಿ ತರಿಸಿದ್ದೆ. ಸೊ ಕೋರಿ ರೊಟ್ಟಿಗೆ ಚಿಕನ್ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ನು. ಕಬಾಬ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಫೇವ್ರೆಟ್ ಲೆಗ್ ಪೀಸು, ಹಾಗಾಗಿ ಹಾಗೆ 2 ಮೊಟ್ಟೆ. ಬನ್ನಿ ಲೆಗ್ ಪೀಸ್ ತೊಗೊಂಡು ಟೇಸ್ಟ್ ಮಾಡ್ತೀನಿ. ನನಗಂತೂ ಲೆಗ್ ಪೀಸ್ ಸಖತ್ ಇಷ್ಟ ಆಯಿತು, ತುಂಬಾ ಟೇಸ್ಟಿಯಾಗಿತ್ತು. ಈಗ ಕೋರಿ ರೊಟ್ಟಿ ಜೊತೆಯಲ್ಲಿ ಚಿಕನ್ ಸಾಂಬಾರು ಹಾಕ್ಕೊಳ್ಳೋಣ. ಇದಕ್ಕೆ ಬೇರೆ ಯಾವ ಸಾಂಬಾರಾದರೂ ಹಾಕ್ಕೋಬೋದು, ಬಟ್ ಚಿಕನ್ ಸಾರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸಾಂಬಾರು ಸ್ವಲ್ಪ ಜಾಸ್ತಿನೇ ಬೇಕು, ಯಾಕಂದರೆ ಚೆನ್ನಾಗಿ ನೆನೆಬೇಕು. ಅದು ಚೆನ್ನಾಗಿ ನೆನೆಸಿ ಅದ್ದಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಬೇಕಂದರೆ ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ. ಸೊ ಬೇಕಾದವರು ಅಲ್ಲೋಗಿ ತೊಗೊಂಡು ನೀವು ಕೂಡ ಮನೇಲಿ ಚಿಕನ್ ಸಾಂಬಾರು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಂತೂ ತುಂಬಾ ಟೇಸ್ಟಿಯಾಗಿದೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ದಲೇ ನೋಡ್ತಾ ಇದ್ದೀರಾ ತುಂಬ ಜನ, ಸೊ ಅವರು ಕೂಡ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಎಲ್ರಿಗೂ ನಮಸ್ಕಾರ.